ಜೈಲಿನಲ್ಲಿರುವ ದರ್ಶನ್ ಭೇಟಿಗೆ ಗಿಲ್ಲಿ ನಟನ ಫೇಲ್ಡ್ ಅಟೆಂಪ್ಟ್. ದರ್ಶನ್ ಅಣ್ಣನ ಮೀಟ್ ಮಾಡುವ ಪ್ರಯತ್ನ ಮಾಡಿದೆ. ಜೈಲಿನಲ್ಲಿರುವ ದರ್ಶನ್ ಭೇಟಿಗೆ ಗಿಲ್ಲಿ ನಟನ ಫೇಲ್ಡ್ ಅಟೆಂಪ್ಟ್. ದರ್ಶನ್ ಅಣ್ಣನನ್ನ ಮೀಟ್ ಮಾಡುವ ಪ್ರಯತ್ನ ಮಾಡಿದೆ. ಆದರೆ ದರ್ಶನ್ ಅಣ್ಣನನ್ನು ನೋಡೋಕೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ಮತ್ತೆ ಜೈಲಿನ ಕಡೆ ಮುಖ ಮಾಡಲಿಲ್ಲ ಗಿಲ್ಲಿ ನಟ ಹೇಳಿರುವಂಥದ್ದು. ದರ್ಶನ್ ಅಣ್ಣನನ್ನು ಜೈಲಲ್ಲಿ ನೋಡೋಕ್ಕಿಂತ ಮನೆಯಲ್ಲಿ ನೋಡಿ ಆಶೀರ್ವಾದ ತಗೊಳ್ಳೋಕೆ ನಾನು ಇಷ್ಟಪಡುವೆ ಎಂದ ಗಿಲ್ಲಿ. ನಾಳೆ ನಾಡಿದ್ದರಲ್ಲಿ ದರ್ಶನ್ ಡೆವಿಲ್ ನೋಡಲಿರುವಂತಹ ಗಿಲ್ಲಿ ಥಿಯೇಟರ್ನಲ್ಲಿ ಕೂತು ಅಭಿಮಾನಿಗಳ ಮಧ್ಯೆ ಸಿನಿಮಾ ನೋಡಬೇಕಿತ್ತು, ಆದರೆ ಆ ಅವಕಾಶವನ್ನ ಮಿಸ್ ಮಾಡಿಕೊಂಡೆ ಎಂದ ಗಿಲ್ಲಿ ನಟ. ಜೈಲಿನಲ್ಲಿರುವಂತಹ ದರ್ಶನ್ ಭೇಟಿಗೆ ಗಿಲ್ಲಿ ನಟ ಪ್ರಯತ್ನ ಪಟ್ಟರು. ದರ್ಶನ್ ಮೀಟ್ ಮಾಡುವ ಪ್ರಯತ್ನ ಮಾಡಿದೆ, ಆದರೆ ಅದಾಗಲಿಲ್ಲ, ಅವಕಾಶ ಸಿಗಲಿಲ್ಲ. ಆದರೆ ದರ್ಶನ್ ಅಣ್ಣನನ್ನು ನೋಡೋಕೆ ನನಗೆ ಅವಕಾಶ ಸಿಗಲಿಲ್ಲ, ನಾನು ಪ್ರಯತ್ನ ಪಟ್ಟರು, ಹಾಗಾಗಿ ಮತ್ತೆ ಜೈಲಿನ ಕಡೆ ಮುಖ ಮಾಡಲಿಲ್ಲ ಅಂತ ಗಿಲ್ಲಿ ನಟ ಹೇಳಿದ್ದಾರೆ. ದರ್ಶನ್ ಅಣ್ಣನನ್ನು ಜೈಲಲ್ಲಿ ನೋಡೋಕ್ಕಿಂತ ಮನೆಯಲ್ಲಿ ನೋಡಿ ಆಶೀರ್ವಾದ ತಗೊಳ್ಳೋಕೆ ನಾನು ಇಷ್ಟಪಡುವೆ ಎಂದ ಗಿಲ್ಲಿ. ನಾಳೆ ನಾಡಿದ್ದರಲ್ಲಿ ದರ್ಶನ್ ಡೆವಿಲ್ ನೋಡಲಿರುವಂತಹ ಗಿಲ್ಲಿ ನಟ ಥಿಯೇಟರ್ನಲ್ಲಿ ಕೂತು ಅಭಿಮಾನಿಗಳ ಮಧ್ಯೆ ಸಿನಿಮಾ ನೋಡಬೇಕಿತ್ತು, ಆದರೆ ಆ ಅವಕಾಶವನ್ನ ಮಿಸ್ ಮಾಡಿಕೊಂಡೆ ಅಂತ ಗಿಲ್ಲಿ ನಟ ಹೇಳಿದ್ದಾರೆ. ಇಲ್ಲ, ನಾನು ಕೇಳಿ ನೋಡಿದೆ ಮೇಡಮ್. ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದೆ. ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂದ್ರು. ಆಮೇಲೆ ನಮ್ಮ ದರ್ಶನ್ ಅಣ್ಣನ ಅಲ್ಲಿ ನೋಡೋದಕ್ಕಿಂತ ನಾನು ಹೊರಗಡೆ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅದ್ ನನಗೆ ತುಂಬಾ ಇಷ್ಟ. ಸರ್, ಇವಾಗ ಇಲ್ಲಿ ಇದು ಅಲ್ಲಿ ಥಿಯೇಟರ್ ಅಲ್ಲಿ ದರ್ಶನ್ ಸರ್ಗೆ ಎಷ್ಟು ವಿಜಯ್ ಬಿಟ್ಟಿದ್ದು ನಿಮ್ಗೂ ಅಷ್ಟೇ ಕೇಳ್ತಾ ಇತ್ತು. ನಾವು ನೋಡಿದ್ವಿ, ಎಲ್ಲ ವಿಟ್ನೆಸ್ ಮಾಡಿದ್ವಿ. ಎಲ್ಲರೂ ಹೇಳ್ತಿದ್ದು ಡಮಲ್ ಡಿಮಿಲ್ನಕ ಡೆವಿಲ್ ಹಿಟ್ ಪಕ್ಕ ಅಂತ ನಿಮ್ ಸ್ಲೋಗನೇ ಹೇಳ್ತಿದ್ರು. ಸೊ ಆ ಪ್ರೀತಿಗೆ ಏನ್ ಹೇಳ್ತೀರಾ? ಮೇ ಬಿ ನೀವು ನೋಡಿಲ್ಲ ಅಂತ ಇಲ್ಲ, ನನಗೆ ನಾವೆಲ್ಲ ನೋಡಿದೀವಿ. ಏನ್ ಅನ್ನಿಸ್ತು ಅದಕ್ಕೆ? ಸಖತ್ತು ಸೀನಲ್ಲಿ ಎಲ್ಲ ಫುಲ್ ವಿಜುವಲ್ಸ್. ಸಖತ್ತು ಬೇಜಾರಾಗಿದ್ದು ಅಲ್ಲೇ. ಅಯ್ಯೋ, ಈ ಮೂಮೆಂಟ್ ಅಲ್ಲಿ ನಾನು ಇರ್ಬೇಕಿತ್ತಲ್ಲ, ಈ ಮೂಮೆಂಟ್ ಅಲ್ಲಿ ನಾನು ಆಚೆ ಇರ್ಬೇಕಿತ್ತಲ್ಲ, ಥಿಯೇಟರ್ ಮಧ್ಯೆ ಅಲ್ಲಿ ಕೂತ್ಕೊಂಡು ನೋಡ್ಬೇಕಿತ್ತಲ್ಲ, ಅದು ಎಂಜಾಯ್ ಮಾಡ್ಬೇಕಿತ್ತಲ್ಲ ಅಂತ ಅದನ್ನ ಇದ್ರಲ್ಲೆಲ್ಲ ಫೋನಲ್ಲೆಲ್ಲ ನೋಡಿದಾಗ ಸಖತ್ ಖುಷಿ ಪಟ್ಟೆ. ಇಲ್ಲ, ನಾನು ಕೇಳಿ ನೋಡಿದೆ ಮೇಡಮ್. ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದೆ. ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂದ್ರು. ಆಮೇಲೆ ನಮ್ಮ ದರ್ಶನ್ ಅಣ್ಣನ ಅಲ್ಲಿ ನೋಡೋದಕ್ಕಿಂತ ನಾನು ಹೊರಗಡೆ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅದ್ ನನಗೆ ತುಂಬಾ ಇಷ್ಟ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಟೈಮ್ನಲ್ಲಿ ಡೆವಿಲ್ ಸಿನಿಮಾದ ಬಗ್ಗೆ ಒಂಚೂರು ಮಾತನಾಡಿಲ್ಲ ಗಿಲ್ಲಿ ಅನ್ನುವಂಥ ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು. ಆದರೆ ಈಗ ಅದು ಹೋಗ್ತಾ ಇನ್ನು ಗಿಲ್ಲಿ ಅದು ಬಿಗ್ ಬಾಸ್ ವಿನ್ ಆದ ಬಳಿಕ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಡೆವಿಲ್ ಚಿತ್ರದ ಮೂಲಕ ಇದೀಗ ತೆರೆ ಮೇಲೆ ಅಲ್ಲಿ ಸಿನಿಮಾ ಮೇಲೆ ಅಲ್ಲಿ ಕಾಣಿಸ್ಕೊಂಡಂಥ ಗಿಲ್ಲಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಅವರ ಅಭಿಮಾನಿಗಳು ಹಾಕಿದ್ರು. ಆದರೆ ಇದೀಗ ದರ್ಶನನ್ನ ಭೇಟಿ ಮಾಡ್ತೀನಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು. ಇದೀಗ ಆ ವಿಚಾರಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ರೋಜಾ, ಇದೀಗ ಒಂದಿಷ್ಟು ಟಾಕ್ಸ್ಗಳಿತ್ತು. ಏನಂತ ಅಂದ್ರೆ ಗಿಲ್ಲಿ ಡೆವಿಲ್ ಸಿನಿಮಾದ ಬಗ್ಗೆ ಎಲ್ಲೂ ಮಾತನಾಡ್ತಾ ಇಲ್ಲ ಅನ್ನುವಂಥದ್ದು. ಅದಾದ ಬಳಿಕ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ದರ್ಶನ್ ಅವರನ್ನ ಮೀಟ್ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಮಾತುಗಳಿತ್ತು. ಇದೀಗ ಈ ಒಂದು ಮೀಟಿಂಗ್ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಗಿಲ್ಲಿ ನಟ. ಏನೆಲ್ಲ ಅಪ್ಡೇಟ್ಸ್ ಇದೆ ರೋಜಾ ಈ ಬಗ್ಗೆ? ಹೌದು, ಏನಂದ್ರೆ ವನಿತಾ, ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನೆಯ ಡೆವಿಲ್ ನ ಪ್ರೋಮೋ ಆಗ್ಲಿ ಯಾವುದನ್ನೂ ಆಗ್ಲಿ ಹಾಕ್ಲಿಲ್ಲ, ಅಥವಾ ಅದು ರಿಲೀಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸುಳಿವು ಕೂಡ ಕೊಡ್ಲಿಲ್ಲ. ಬಟ್ ಬೇರೆ ಕಂಟೆಸ್ಟೆಂಟ್ ಗಳ ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಮಾರ್ಚ್ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಏನೇನ್ ಆಗ್ತಿದೆ ಅನ್ನುವಂತಹ, ಹೊರಗಡೆ ಏನೇನಾಗ್ತಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇತ್ತು. ಬಟ್ ಡೆವಿಲ್ ಬಗ್ಗೆ ಎಲ್ಲೂ ಕೂಡ ಯಾರು ಮಾತನಾಡಿಲ್ಲ ಅನ್ನುವಂತಹ ಬೇಸರ ಒಂದ್ ಕಡೆ ಇತ್ತು ಅಂತ ಗಿಲ್ಲಿನ ಕೇಳಿದಾಗ ಏನೋ ಅಷ್ಟಾಗಿ ರಿಯಾಕ್ಟ್ ಮಾಡ್ಲಿಲ್ಲ. ಗೊತ್ತಿಲ್ಲ, ಅದು ನಮ್ಗೆ ಕೂಡ ಗೊತ್ತಾಗ್ಲಿಲ್ಲ, ಆಚೆ ಬಂದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಸಿನಿಮಾವನ್ನ ಜನ ಮೆಚ್ಚಿದ್ದಾರೆ, ನನ್ನ ಪಾತ್ರವನ್ನ ಮೆಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು. ಆಮೇಲೆ ಏನು ನಾವು ಡೆವಿಲ್ ಸಿನಿಮಾವನ್ನ ನೋಡುವಂತಹ ಸಂದರ್ಭದಲ್ಲಿ ದರ್ಶನ್ ಎಂಟ್ರಿ ಕೊಟ್ಟಾಗ ಯಾವ ರೀತಿ ಶಿಳ್ಳೆ ಕೇಕೆ ಇತ್ತು, ಅದೇ ರೀತಿಯಾಗಿ ಗಿಲ್ಲಿ ಒಂದ್ ಎಂಟ್ರಿ ಕೊಟ್ಟಾಗ್ಲೂ ಕೂಡ ಅದೇ ರೀತಿಯಾಗಿ ಇತ್ತು. ಅದನ್ನೆಲ್ಲ ಗಿಲ್ಲಿ ಹತ್ರ ಹೇಳಿದಂತ ಸಂದರ್ಭದಲ್ಲಿ ಹೌದು, ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡೆ, ನಾಳೆ ನಾಡಿದ್ರಲ್ಲಿ ನಾನು ಡೆವಿಲ್ ಸಿನಿಮಾನ ನೋಡ್ತೀನಿ ಅಂತ ಕೂಡ ಹೇಳಿದ್ರು ವನಿತಾ. ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಎಲ್ಲಾ ಸ್ಟಾರ್ ಹೀರೋಗಳನ್ನ, ನಟರನ್ನ, ರಾಜಕೀಯ ವ್ಯಕ್ತಿಗಳನ್ನ ಹೋಗಿ ಮೀಟ್ ಮಾಡ್ತಾ ಇದ್ದಾರೆ ಗಿಲ್ಲಿ.
ನಾವು ಕೇಳಿದ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಮೀಟ್ ಮಾಡುವಂತಹ ಪ್ರಯತ್ನ ಮಾಡಿದ್ರ, ಹೋಗಿ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರ ಅಂತ ಕೇಳಿದಂತ ಸಂದರ್ಭದಲ್ಲಿ ಗಿಲ್ಲಿ ಹೇಳಿದ್ದು ಹೌದು, ನಾನು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಅವ್ರನ್ನ ಮಾತನಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಮಾಡಿದೆ. ಬಟ್ ಅದಕ್ಕೆ ಅವಕಾಶ ನನಗೆ ಸಿಗ್ಲಿಲ್ಲ, ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಇದೆ, ಹೋಗೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಬಟ್ ನಾನು ತುಂಬಾ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ದರ್ಶನ್ ಅವ್ರನ್ನ ಜೈಲಿನಲ್ಲಿ ಹೋಗಿ ಭೇಟಿ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ಮನೇಲಿ ಹೋಗಿ ನೋಡ್ಬೇಕು ಆ ಆಸೆ ನನಗಿದೆ. ಅಣ್ಣನ ನನಗೆ ಜೈಲಲ್ಲಿ ನೋಡಕ್ ಇಷ್ಟ ಇಲ್ಲ, ಮನೇಲಿ ಹೋಗಿ ಕಣ್ ತುಂಬ್ಕೊಳ್ಬೇಕು, ಜೊತೆಗೆ ಮನೇಲಿ ಹೋಗಿ ಅವ್ರನ್ನ ಮೀಟ್ ಮಾಡಿ ನಾನು ಆಶೀರ್ವಾದವನ್ನ ಪಡ್ಕೊಳ್ಬೇಕು, ಅದೇ ನನಗೆ ಖುಷಿ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ಮೀಟ್ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಹೇಳಿದ್ರು ವನಿತಾ. ಜೊತೆಗೆ ಡೆವಿಲ್ ಅಂತ ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಅವರು ಎಲ್ಲವನ್ನೂ ಕೂಡ ನಾನು ಮಿಸ್ ಮಾಡ್ಕೊಂಡೆ. ಬಿಗ್ ಬಾಸ್ ಮನೇಲಿ ಇದ್ದಿದ್ದಾಗಿ ಫ್ಯಾನ್ಸ್ ಯಾವ ರೀತಿಯಾಗಿ ಆ ಪಾತ್ರವನ್ನ ಒಪ್ಕೊಂಡ್ರು, ಆ ಶಿಲ್ಲೆ ಕೇಕೆ ವಿಜುವಲ್ಸ್, ನಾನು ಅವ್ರಗಳ ಮಧ್ಯೆ, ನನ್ನ ಅಭಿಮಾನಿಗಳ ಮಧ್ಯೆ ಕೂತ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಬೇಕಿತ್ತು. ಬಟ್ ಅದು ಸಾಧ್ಯ ಆಗ್ಲಿಲ್ಲ. ನಾಳೆ ಅಥವಾ ನಾಡಿದ್ರಲ್ಲಿ ನಾನು ಡೆವಿಲ್ ಸಿನಿಮಾವನ್ನು ಕೂಡ ನೋಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ವನಿತಾ. ಸೊ ನೋಡ್ಬೇಕು ಗಿಲ್ಲಿ ನಾಳೆ ನಾಡಿದ್ರಲ್ಲಿ ಡೆವಿಲ್ ಸಿನಿಮಾವನ್ನ ನೋಡ್ತಾರಾ, ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಸಿಕ್ಕಾಪಟ್ಟೆ ಪ್ರಮೋಷನ್ ನಲ್ಲಂತೂ ಬಿಸಿ ಆಗಿದ್ದಾರೆ. ಈ ಫೆಬ್ರವರಿ 27ಕ್ಕೆ ಅವರ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಕೂಡ ಬರ್ತಾ ಇದೆ. ಎಲ್ರು ಕೂಡ ಥಿಯೇಟರ್ ಬಂದು ಸಿನಿಮಾವನ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೂಡ ಕೇಳ್ಕೊಂಡ್ರು. ಹಾಗೆ ಟ್ರಯಾಂಗಲ್ ಸಿನಿಮಾಗಳ ಕಥೆಗಳು ತುಂಬಾ ಬರ್ತಾ ಇದೆಯಂತೆ. ಈ